ನಮ್ಮ ದೇಶದಲ್ಲಿ ಸ್ಪೋರ್ಟ್ಸ್ ಬಯೋಪಿಕ್ ಫಿಲಮ್ಗಳು ತುಂಬಾ ಚೆನ್ನಾಗಿ ಓಡುತ್ತೆ, ಕೋಟಿಗಟ್ಟಲೆ ಗಳಿಸುತ್ತೆ. ಆದ್ರೆ ನಮ್ಮ ಅಸಲಿ ಹೀರೋ ಇದಾರಲ್ಲ, ಅಂದ್ರೆ ನಮ್ಮ ಪ್ಲೇಯರ್, ಅವ್ರ ಬಗ್ಗೆ ಅಂತೂ ಯಾರು ಯೋಚನೆ ಮಾಡಲ್ಲ. ಆದ್ರೆ ಒಬ್ಬ ಯಂಗ್ ಐಡಿಯಾ ಬಾಸ್ ಅದರ ಬಗ್ಗೆ ಯೋಚನೆ ಮಾಡಿದ್ದಾರೆ, ಒಂದು ಒಳ್ಳೆ ಬಿಸ್ನೆಸ್ ಐಡಿಯಾ ಕೂಡ ತಂದಿದ್ದಾರೆ. ಅದೇ ಯಂಗ್ ಐಡಿಯಾ ಬಾಸ್ನ ಈಗ ಕರಿತಾ ಇದ್ದೀನಿ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಝಾನ್ಸಿಯಲ್ಲಿ ಹುಟ್ಟಿರುವ ಸಾಗರ್ ರಾಯ್ ಅವ್ರನ್ನ. ನಮಸ್ತೆ ಟೈಟನ್ಸ್. ಭಾರತದ ಪ್ರತಿ ಆಟಗಾರನ ಮನಸ್ಸಲ್ಲೂ ಒಂದು ಆಸೆ ಇರುತ್ತೆ, ದೇಶಕ್ಕಾಗಿ ಮೆಡಲ್ ಗೆಲ್ಬೇಕನ್ನುವಂತ ಆಸೆ. ಇಂಥದ್ದೇ ಕನಸನ್ನ ಒಬ್ಬ ಹುಡುಗ ಕೂಡ ಕಂಡಿದ್ದ. ಅವನು ಆರ್ಮಿ ಬ್ಯಾಕ್ಗ್ರೌಂಡ್ ಇಂದ ಬಂದಿದ್ದ. ಅವನು ಪ್ರತಿ 2-3 ವರ್ಷದಲ್ಲಿ ನಗರವನ್ನ ಚೇಂಜ್ ಮಾಡ್ತಾ ಇದ್ದ. ಆದ್ರೆ ಸ್ಪೋರ್ಟ್ಸ್ ಮೇಲೆ ಇದ್ದಂತಹ ಅವನ ಪ್ರೀತಿ ಬದಲಾಗ್ಲಿಲ್ಲ. ಅವನು ಕ್ರಿಕೆಟ್, ಫುಟ್ಬಾಲ್, ಆರ್ಮ್ ರೆಸ್ಲಿಂಗ್, ಪವರ್ ಲಿಫ್ಟಿಂಗ್, ನ್ಯಾಷನಲ್ ಲೆವೆಲ್ ವರೆಗೂ ಆಡ್ದ. ಸ್ವಿಮ್ಮಿಂಗ್ ಅಲ್ಲಂತೂ ಅವನು 6 ತಿಂಗಳಲ್ಲಿ ಸ್ಟೇಟ್ ಚಾಂಪಿಯನ್ ಆಗಿದ್ದ. ಆದ್ರೆ ಯಾವಾಗ ಅವನಿಗೆ ಸ್ಪೋರ್ಟ್ಸ್ ನ ಆಸ್ ಅ ಪ್ರೊಫೆಷನ್ ಪರ್ಸ್ಯೂ ಮಾಡೋ ಅವಕಾಶ ಸಿಕ್ತೋ, ಅವನ ಪೇರೆಂಟ್ಸ್ ಅವನನ್ನ ಒಂದಷ್ಟು ಪ್ರಶ್ನೆಗಳು ಕೇಳಿದ್ರು. ಮಗನೇ, ಇದರಲ್ಲಿ ನೀನು ಫ್ಯೂಚರ್ನ ಹೇಗೆ ಬಿಲ್ಡ್ ಮಾಡ್ಕೋತೀಯ ಅಂತ, ಇದರಲ್ಲಿ ನಿನ್ನ ಕರಿಯರ್ ಸಸ್ಟೈನೇಬಲ್ ಆಗಿರುತ್ತಾ, ನಿನ್ನ ಖರ್ಚನ್ನ ಹೇಗೆ ನಿಭಾಯಿಸಬಲ್ಲೆ? ಹೀಗೆ ಆಟಗಾರನ ಕನಸು ಶುರು ಆಗೋದಕ್ಕೂ ಮೊದಲೇನೆ ಅಂತ್ಯವಾಗಿ ಹೋಯ್ತು. ಟೈಟನ್ಸ್, ಈ ಕತೆ ನಂದೇನೆ. ಅಂಡ್ ನನ್ನ ಹೆಸರು ಸಾಗರ್ ರಾಯ್. ಟೈಟನ್ಸ್ ಇದರಲ್ಲಿ ನಾನೊಬ್ನೇ ಅಲ್ಲ, ನಮ್ ದೇಶದಲ್ಲಿ ಸಾವಿರಾರು ಅಥ್ಲೀಟ್ಗಳಿದ್ದಾರೆ. ಅವರು ಸ್ಕೂಲ್ ಲೆವೆಲ್, ಡಿಸ್ಟ್ರಿಕ್ಟ್ ಲೆವೆಲ್, ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್ ವರೆಗೂ ತಮ್ಮ ಪ್ರತಿಭೆನೇನೋ ತೋರಿಸ್ತಾರೆ. ಆದ್ರೆ ಯಾವಾಗ ಸ್ಪೋರ್ಟ್ಸ್ ನ ತಮ್ಮ ಕೆರಿಯರ್ ಆಗಿ ಪರ್ಸ್ಯೂ ಮಾಡ್ಬೇಕು ಅಂತ ಅನ್ಕೋತಾರೋ, ಆಗ ಯಾವ್ದು ಸಮಯದಲ್ಲಿ, ಯಾವ್ದು ಸಂದರ್ಭದಿಂದ ಅವರ ಅವಶ್ಯಕತೆಗಳು ಪೂರ್ತಿ ಆಗದೆ ಹೋದಾಗ ಅವರ ಆ ಕನಸು ಅಲ್ಲಿಯೇ ಮುಗಿದೋಗುತ್ತೆ. ಟೈಟನ್ಸ್ ಯೋಚನೆ ಮಾಡ್ಬೇಕಾದ ವಿಷಯ ಏನಂದ್ರೆ, PV ಸಿಂಧು, ಪುಲೆಲ ಗೋಪಿಚಂದ್, ನೀರಜ್ ಚೋಪ್ರಾ ಯಾವುದೋ ಒಂದು ಕಾರಣದಿಂದ ತಮ್ಮ ಸ್ಪೋರ್ಟಿಂಗ್ ಕರಿಯರ್ ನ ಬಿಟ್ಟಿದ್ರೆ ಅವರು ದೇಶಕ್ಕಾಗಿ ಮೆಡಲ್ ತರೋಕ್ ಆಗ್ತಾ ಇತ್ತಾ? ಟೈಟನ್ಸ್, ನಮ್ ದೇಶದಲ್ಲಿ ಟ್ಯಾಲೆಂಟ್ಗೆ ಯಾವುದೇ ಕಮ್ಮಿ ಇಲ್ಲ, ಆದ್ರೆ ಒಂದು ಸ್ಟ್ರಕ್ಚರ್ಡ್ ಇಕೋಸಿಸ್ಟಮ್ ನ ಕಮ್ಮಿ ಇದೆ. ಅದೇ ಸ್ಪೋರ್ಟಿಂಗ್ ಇಕೋಸಿಸ್ಟಮ್ ನ ಸರಿ ಮಾಡೋದಕ್ಕಾಗಿ ನಾವು ರೆಡಿ ಮಾಡಿದೀವಿ ಕಿಬಿ ಸ್ಪೋರ್ಟ್ಸ್. ಕಿಬಿ ಸ್ಟ್ಯಾಂಡ್ಸ್ ಫಾರ್ ಖೇಲೆಗಾ ಇಂಡಿಯಾ ತೋ ಬಡೆಗಾ ಇಂಡಿಯಾ. ಟೈಟನ್ಸ್ ಕಿಬಿ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಆಗಿದೆ. ಇದು ಸ್ಪೋರ್ಟ್ಸ್ ಇಂಡಸ್ಟ್ರಿಗೆ ಒಂದು ಸ್ಟ್ರಕ್ಚರ್ಡ್ ರೂಪವನ್ನು ಕೊಡುತ್ತೆ. ಕಿಬಿ ಸ್ಪೋರ್ಟ್ಸ್ ಪ್ಲಾಟ್ಫಾರ್ಮ್ ಅಲ್ಲಿ ನಾವು ಅಥ್ಲೀಟ್ಸ್, ಕೋಚರ್ಸ್, ಸ್ಪೋರ್ಟ್ಸ್ ಆಪ್ಸ್, ನ್ಯೂಟ್ರಿಷನಲಿಸ್ಟ್, ಅಕಾಡೆಮೀಸ್, ಫೆಡರೇಷನ್ಸ್ ಇವುಗಳನ್ನ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಸೇರಿಸಿದೀವಿ. ಟೈಟನ್ಸ್, ಇವಾಗ ಮಾತಾಡೋಣ ನಾಲೆಜ್ ಬಗ್ಗೆ. ಸ್ಪೋರ್ಟ್ಸ್ ಇಂಡಸ್ಟ್ರಿಲಿ ಇಬ್ರು ಇಂಪಾರ್ಟೆಂಟ್ ಸ್ಟೇಕ್ ಹೋಲ್ಡರ್ಸ್ ಇರ್ತಾರೆ. ಒಂದಿರುತ್ತೆ ಸ್ಪೋರ್ಟ್ಸ್ ಆರ್ಗನೈಸೇಷನಲ್ ಬಾಡಿ, ಇದರಲ್ಲಿ ಬರುತ್ತೆ ಅಕಾಡೆಮೀಸ್, ಅಸೋಸಿಯೇಷನ್ಸ್, ಫೆಡರೇಷನ್ಸ್ ಅಂಡ್ ಕ್ಲಬ್ಸ್. ಇನ್ನೊಂದಿರುತ್ತೆ ಸ್ಪೋರ್ಟ್ಸ್ ಅಫಿಲಿಯೇಷನ್ ಮೆಂಬರ್ಸ್, ಇದರಲ್ಲಿ ಬರ್ತಾರೆ ಅಥ್ಲೀಟ್ಸ್, ಕೋಚರ್ಸ್, ನ್ಯೂಟ್ರಿಷನಲಿಸ್ಟ್, ಫಿಸಿಯೋಥೆರಪಿಸ್ಟ್. ಸ್ಪೋರ್ಟ್ಸ್ ಆರ್ಗನೈಸೇಷನ್ ಬಾಡಿಗೆ ನಾವು ರೆಡಿ ಮಾಡಿದೀವಿ ಒಂದು ಸಾಫ್ಟ್ವೇರ್, ವೆಬ್ ಟೂಲ್ ಅಂಡ್ ಅಫಿಲಿಯೇಟ್ ಮೆಂಬರ್ಸ್ಗೋಸ್ಕರ ಮಾಡಿದೀವಿ ಕಿಬಿ ಮೊಬೈಲ್ ಆಪ್. ಟೈಟನ್ಸ್, ಕಿಬಿಯ ಮಿಷನ್ ಏನಪ್ಪಾ ಅಂದ್ರೆ, ಪ್ರತಿ ಆಟಗಾರನಿಗೂ ಕೂಡ ಗ್ರಾಸ್ರೂಟ್ ಲೆವೆಲ್ ಇಂದ ಪ್ರೊಫೆಷನಲ್ ಲೆವೆಲ್ ವರೆಗೂ ಡಿಜಿಟಲ್ ವಿಸಿಬಿಲಿಟಿ ಕೊಡಬೇಕು ಅಂತ, ಆಕ್ಸೆಸ್ ಟು ರೈಟ್ ರಿಸೋರ್ಸಸ್ ಅಟ್ ರೈಟ್ ಟೈಮ್ ಕೊಡಬೇಕಂತ. ಟೈಟನ್ಸ್ ಆಸ್ ಅ ಅಥ್ಲೀಟ್ ನಾನು ನಂಬೋದೇನಂದ್ರೆ, ನಾವು ನಮ್ಮ ಆಟಗಾರರಿಗೆ ಟ್ರೈನಿಂಗ್ ಸಮಯದಲ್ಲಿ ಸಪೋರ್ಟ್ ಆಗಿ ನಿಂತ್ಕೊಂಡ್ರೆ ಅವರು ನಮ್ಮ ದೇಶಕ್ಕೆ ಮೆಡಲ್ ತರ್ತಾರೆ ಅಂತ. ಟೈಟನ್ಸ್, ನೀವುಗಳು ನಮ್ಮ ಕಿಬಿ ಜೊತೆಗೆ ಕೈ ಜೋಡಿಸ್ತೀರಾ? ಸಾಗರ್, ನಮ್ಮ ವೇದಿಕೆ ಮೇಲೆ ನಿಮಗೆ ಸ್ವಾಗತ. ಥ್ಯಾಂಕ್ ಯು ಪ್ರತೀಕ್. ನಿಮ್ಮ ಪೇರೆಂಟ್ಸ್ ನಿಮ್ಮ ಈ ಅಥ್ಲೀಟ್ ನ ಪ್ರೊಫೆಷನ್ ನೋಡಿ ಸ್ವಲ್ಪ ಚಿಂತೆ ಮಾಡ್ತಿದ್ರಂತೆ. ಹೌದು. ಮತ್ತೆ ಇಲ್ಲಿ ನೀವು ಈ ವೇದಿಕೆ ಮೇಲೆ ಬಂದಿದ್ದೀರಾ, ಮತ್ತೆ ಬಹಳಷ್ಟು ಜನ ಮನೆಯಿಂದ ಕೂಡ ನೋಡ್ತಿರ್ತಾರೆ. ತುಂಬಾ ಪೇರೆಂಟ್ಸ್ ಅವರ ಮಕ್ಕಳು ಕೂಡ ಅಥ್ಲೀಟ್ ಆಗೋ ಇಷ್ಟಪಡ್ತಿರ್ತಾರೆ. ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ನಿಮಗೆ ತೊಂದರೆ ಅನ್ನೋದು ಪ್ರತಿ ಪ್ರೊಫೆಷನ್ ಅಲ್ಲೂ ಬರುತ್ತೆ, ಆದ್ರೆ ನಿಮ್ಮ ಪ್ಯಾಷನ್ ಅದರ ಪ್ರತಿಯಾಗಿ ಯಾವತ್ತೂ ಮುರಿದೋಗ್ಬಾರ್ದು. ಇದೇ ಸಲಹೆನ ನಮ್ಮ ಟೈಟನ್ಸ್ ಕೂಡ ಎಲ್ಲ ಐಡಿಯಾ ಬಾಸ್ಗೆ ಕೊಡ್ತಾರೆ. ನೀವು ಯಾವ ವಯಸ್ಸಲ್ಲಿ ಇದನ್ನ ಶುರು ಮಾಡಿದ್ರಿ? ಸೊ ನಾನು ಫೈನಲ್ ಇಯರ್ ಕಾಲೇಜಲ್ಲಿ ಇದ್ದೆ, ಅಂದ್ರೆ 21 ವರ್ಷ. ಮತ್ತೆ ಈಗ ನಿಮಗೆ 26. ಹಾ ಸರ್. ಸೊ 5 ವರ್ಷದಲ್ಲಿ ನೀವು ಇದನ್ನ ಇಲ್ಲಿ ತನಕ ತಂದಿದ್ದೀರಿ. ಹಾ. ಮತ್ತೆ ಇಲ್ಲಿ ತನಕ ಎಷ್ಟು ಜನ ಸೇರ್ಕೊಂಡಿದ್ದಾರೆ ನಿಮ್ಮ ಕಿಬಿ ಆಪಿಗೆ? ಸೊ 15,000 ಪ್ರೊಫೆಷನಲ್ಸ್, ಸ್ಪೋರ್ಟ್ಸ್ ಇಂಡಸ್ಟ್ರಿ ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ, ಅಥ್ಲೀಟ್ಸ್ ಗಳು ಮ್ಯಾಕ್ಸಿಮಮ್ ಇದ್ದಾರೆ, ಕೋಚಸ್, ನ್ಯೂಟ್ರಿಷನಲಿಸ್ಟ್, ಫಿಸಿಯೋಥೆರಪಿಸ್ಟ್ ಇದ್ದಾರೆ. ನೀವು ಅಥ್ಲೀಟ್ ಆಗ್ಬೇಕು ಅಂತ ಅನ್ಕೊಂಡಾಗ ನಿಮ್ಮ ಪೇರೆಂಟ್ಸ್ ಕೇಳ್ತಿದ್ರು, ಇದು ಸಸ್ಟೈನಬಲ್ ಇದೆಯಾ ಅಂತ, ನಿನ್ನ ಖರ್ಚಿಗೆ ದುಡ್ಕೋಬಹುದಾ ಅಂತ. ಸ್ಟಾರ್ಟ್ಅಪ್ ಜರ್ನಿ ಅಂದ್ರೆ ಹೀಗೆ ಇರುತ್ತೆ, ಅದರಲ್ಲೂ ಯಾವ ಗ್ಯಾರಂಟಿನೂ ಇರೋದಿಲ್ಲ. ಸೊ ನೀವು ಸ್ಟಾರ್ಟ್ಅಪ್ ಶುರು ಮಾಡಿದಾಗ ಇದೇ ಸಲಹೆ ಸಿಕ್ಕಿರ್ಬೋದು ನಿಮ್ಗೆ. ಸೊ ನನ್ನ ಪೇರೆಂಟ್ಸ್ ಇಬ್ರು ಪ್ಯಾರಾಮಿಲಿಟರಿಯಲ್ಲಿ ಇದ್ದಾರೆ. ಅವ್ರಿಗೆ ಬಿಸ್ನೆಸ್ ಅರ್ಥ ಆಗ್ತಾ ಇರಲಿಲ್ಲ. ನಾನು ಯಾವತ್ತೂ ರೆಬೆಲ್ ಕಿಡ್ ಆಗಿದ್ದೆ. ಈಗ ಇದು ಪರ್ಪಸ್ ಡ್ರಿವನ್ ಆಗಿದೆ, ಒಂದು ಪ್ಯಾಷನ್ ಇದೆ, ಒಂದು ಸ್ಟೋರಿ ಇದೆ. ಅಂಡ್ ನನಗನ್ನಿಸ್ತು ಈ ಪ್ರಾಬ್ಲಮ್ನ ನಾನೇ ಸಾಲ್ವ್ ಮಾಡ್ಬೋದು ಅಂತ. ಅದಕ್ಕೆ ನಾನು ಪೂರ್ತಿ ಎಫರ್ಟ್ಸ್ ನ ಹಾಕ್ದೆ. ಸೊ ನೀವು ಒಬ್ಬರೇ ಬಿಸ್ನೆಸ್ ನ ಮಾಡ್ತಿದ್ದೀರಾ ಅಥವಾ ಯಾರಾದ್ರೂ ಕೋ ಫೌಂಡರ್ ಇದ್ದಾರಾ? ಸದ್ಯ ನಾನು ಸೋಲೋ ಫೌಂಡರ್ ಆಗಿದ್ದೀನಿ ಅಂಡ್ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ತುಂಬಾ ಜನಗಳ ಜೊತೆಗೆ ತುಂಬಾ ಸಮಯದಿಂದ. 24 ಜನರ ಟೀಮ್ ಇದೆ. 24 ಜನ ಟೀಮ್ನು ಸಂಭಾಳಿಸ್ತೀರಾ? ಮತ್ತೆ ಇಲ್ಲಿ ತನಕ ಎಷ್ಟು ಬಿಸ್ನೆಸ್ ಮಾಡಿದೀರಾ? ಸೊ ಲಾಸ್ಟ್ ಇಯರ್ ನಾವು 3.07 CR ಗೆ ಮುಗಿಸಿದ್ವಿ ಫೈನಾನ್ಷಿಯಲ್ ಇಯರ್.
ಅಂಡ್ ಈ ವರ್ಷ ಟಾರ್ಗೆಟ್ ಇದೆ 1 CR ಮಂತ್ಲಿ ರೆಕರಿಂಗ್ ರೆವೆನ್ಯೂ ಜನರೇಟ್ ಮಾಡ್ಬೇಕಂತ. Sagar, ಸೊ let us 21 ವರ್ಷ compliment you. ಇದ್ದಾಗ ಶುರು ಮಾಡಿದ್ದು 26 ವರ್ಷಕ್ಕೆಲ್ಲ ನಿಮ್ಮ ಹತ್ರ ಬಂದೇ ಬಿಟ್ಟಿದ್ದಾರೆ ಟೈಟನ್ಸ್. ತುಂಬಾ ಒಳ್ಳೇದು. ಲವ್ ದ ಎಕ್ಲುಮಿನೆಂಟ್ PB. खेलेगा इंडिया तो बढ़ेगा इंडिया. ಲವ್ ದ ಬ್ರ್ಯಾಂಡಿಂಗ್ ಮತ್ತೆ ನಿಮ್ಮ ಸ್ಟೋರಿ. ಥ್ಯಾಂಕ್ ಯು. ಪ್ಲಾಟ್ಫಾರ್ಮ್ ಏನ್ ಮಾಡುತ್ತೆ ಮತ್ತೆ ಯಾವ ತರ ನಡೆಯುತ್ತೆ ಅದನ್ನು ಹಾ ತೋರಿಸಿ ಸರ್. ಟೈಟನ್ಸ್ ನಾನೀಗ ಲೈವ್ ಡೆಮೋ ಕೂಡ ಕೊಡಕ್ಕೆ ಇಷ್ಟಪಡ್ತೀನಿ. ಖಂಡಿತ. ಇದು ಅಥ್ಲೀಟ್ ಕಡೆಯಿಂದಾನ ಅಥವಾ ಬ್ರ್ಯಾಂಡ್ ಕಡೆಯಿಂದಾನ ಸ್ವಲ್ಪ ಸೊ ಹೇಳಿ. ಇದು ನನ್ನ ಸ್ವಂತ ಪ್ರೊಫೈಲ್ ಆಗಿದೆ, ಹಾಗಾಗಿ ನಾನು ಇದನ್ನ ಒಬ್ಬ ಅಥ್ಲೀಟ್ ತರ ಕವರ್ ಮಾಡ್ತೀನಿ. ಸೊ ಇದು ನನ್ನ ಪ್ರೊಫೈಲ್. ಇಲ್ಲಿ ಮೊದಲ ಫೀಚರ್ ಇರುವುದು ಶೇರ್ ಪ್ರೊಫೈಲ್ ವಿತ್ ಬ್ರ್ಯಾಂಡ್ಸ್. ಇಲ್ಲಿ ಬ್ರ್ಯಾಂಡ್ ಕ್ಯಾಂಪೇನ್ಸ್ ನೋಡಬಹುದು. ಬಾಟರ್, ಮಾನಿಟರಿ ಡೀಲ್ಸ್, ಮಾನಿಟರಿ ಪ್ಲಸ್ ಬಾಟರ್ ಡೀಲ್ಸ್, ಅಂಡ್ ಆ ಡೀಲ್ಸ್ ಅಲ್ಲಿ ನೀವು ನಿಮ್ಮ ಪ್ರೊಫೈಲ್ ನ ಶೇರ್ ಮಾಡಬಹುದು. ಸೊ ಸ್ಪಾನ್ಸರ್ಶಿಪ್ ಆಸ್ ಅ ಬಿಸ್ನೆಸ್ ಡಿಜಿಟಲಿ ಪೂರ್ತಿ ಕ್ಲೋಸ್ ಮಾಡಕ್ ಆಗಲ್ಲ. ಇನ್ಫ್ಲೂಯೆನ್ಸರ್ ಮಾರ್ಕೆಟಿಂಗ್ ಡೀಲ್ ಇದರಲ್ಲಿ BD ಇಸ್ ರಿಕ್ವೈರ್ಡ್. ಅದರಲ್ಲಿ ನಮ್ಮ ಟೀಮ್ ಕೆಲಸ ಮಾಡುತ್ತೆ. ಸೊ ಬ್ರ್ಯಾಂಡ್ಸ್ ಕಡೆಯಿಂದ ಅಲ್ವಾ? ಬ್ರ್ಯಾಂಡ್ ಕಡೆಯಿಂದ ನೀವು ಇವೆಂಟ್ಸ್ ಅಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡಬಹುದು. ನಿಮಗೆ ಇಲ್ಲಿ ಇವೆಂಟ್ಸ್ ವಿಸಿಬಲ್ ಆಗುತ್ತೆ ಹೋಮ್ ಪೇಜ್ ಅಲ್ಲಿ. ಸೊ ಇವತ್ತಿನ ಡೇಟ್ ಅಲ್ಲಿ ಸ್ಪೋರ್ಟ್ಸ್ ಇಂಡಸ್ಟ್ರಿಲಿ ಡಿಸ್ಟ್ರಿಕ್ಟ್ ಲೆವೆಲ್, ಸ್ಟೇಟ್ ಲೆವೆಲ್ ಆಫ್ಲೈನ್ ಅಪ್ರೋಚ್ ಇದೆ. ಫಿಸಿಕಲ್ ಫಾರ್ಮ್ ಶೇರ್ ಆಗುತ್ತೆ. ಪಾಸ್ಪೋರ್ಟ್ ಸೈಜ್ ಫೋಟೋ ಅಂಟಿಸಬೇಕು. ಕೋಚಿಗೆ ದುಡ್ಡು ಕೊಡಿ, ಕೋಚ್ ಅದನ್ನ ಫೆಡರೇಷನ್ ಕೊಡ್ತಾರೆ. ಹಾಗಾಗಿ ನಾವು ಆ ಪೂರ್ತಿ ಪ್ರಾಸೆಸ್ ನೇ ಡಿಜಿಟಲ್ ಆಗಿ ಮಾಡಿದೀವಿ. ಸೊ ಐ ಕ್ಯಾನ್ ಈಸಿಲಿ ರಿಜಿಸ್ಟರ್ ಇನ್ ಅನ್ ಇವೆಂಟ್. ಇದೆಲ್ಲ ಹಾಗಾದ್ರೆ ಪ್ರೊಫೆಷನಲ್ ಇವೆಂಟ್ಸ್? Yes. ಇದ್ರಲ್ಲಿ ಅಮೆಚ್ಯೂರ್ ಇವೆಂಟ್ಸ್ ಕೂಡ ಇದೆಯಾ? ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅಮೇಚರ್ ಇವೆಂಟ್ಸ್ ಇಲ್ಲೇ ಇರ್ಲಿ ಅಂತ. ವೆರಿಫಿಕೇಶನ್ ಮುಖಾಂತರನೇ ನಾವು ಹೋಗ್ತೀವಿ. ಗುಡ್. ಅಂಡ್ ದೆನ್ ದೇ ಕ್ಯಾನ್ ಪರ್ಚೇಸ್ ಫಾರ್ ದೇರ್ ಸ್ಪೋರ್ಟಿಂಗ್ ನೀಡ್ಸ್ ಅಂಡ್ ಆಲ್. ಸೊ ಮಾರ್ಕೆಟ್ ಪ್ಲೇಸ್ಗೆ ಆಕ್ಸೆಸ್ ಕೂಡ ನಾವಿಲ್ಲಿ ಕೊಟ್ಟಿದ್ದೀವಿ. ಟೆಕ್ಸ್ಟ್ ಲುಕ್ಸ್ ಇಂಟ್ರೆಸ್ಟಿಂಗ್. Yes. ನೀವು ಆಡಿಯನ್ಸ್ಗೆ ಟೆಕ್ಸ್ಟ್ ಬಗ್ಗೆ ಒಂದ್ ಸ್ವಲ್ಪ ಹೇಳಿ. ಇದು ತುಂಬಾ ಡಿಫಿಕಲ್ಟ್ ಆಗಿರೋ ಜರ್ನಿ ಆಗಿತ್ತು. ತುಂಬಾ ತಿಳ್ಕೊಳ್ಳೋಕಿತ್ತು. ಸೊ ನಾವು ಪ್ರಾರಂಭದಲ್ಲಿ ತುಂಬಾ ದುಡ್ಡನ್ನ ಬರ್ನ್ ಮಾಡ್ಲಿಲ್ಲ. ಇನ್ನ ಟೆಕ್ ಬಿಲ್ಡ್ ಮಾಡ್ತೀವಿ, ಬಿಸ್ನೆಸ್ ಮಾಡ್ತೀವಿ ಅಂತ. ಸೊ ಡೇ 1 ಇಂದಾನೆ ನಾವು ಒಂದು ರೆವೆನ್ಯೂ ಮೇಲೆನೆ ನಾವು ಫೋಕಸ್ ಮಾಡಿದ್ವಿ. ಬೂಟ್ ಸ್ಟ್ರಾಪ್ ಆಗಿದ್ವಿ, ಮನೆಯಿಂದ ಸಪೋರ್ಟ್ ಇರಲಿಲ್ಲ. ಅಂಡ್ ಫಿಗರ್ ಔಟ್ ಮಾಡಿದ್ವಿ ಮಾರ್ಕೆಟ್ ಅಲ್ಲಿ ಯಾವ ಪ್ರಾಡಕ್ಟ್ ವರ್ಕೌಟ್ ಆಗುತ್ತೆ ಅಂತ. ಈ ಪ್ರಾಡಕ್ಟ್ ನ 3 ರಿಂದ 4 ಇಟರೇಷನ್ಸ್ ಆಗಿದೆ. ಸಾಗರ್, ನಂದೊಂದ್ ಪ್ರಶ್ನೆ ಇದೆ. ಈಗಿನೂ ನೀವು ಹೇಳಿದ್ರಿ ನಿಮ್ಮ ಟಾರ್ಗೆಟ್ ಮಂತ್ಲಿ 1 ಕೋಟಿ ರೀಚ್ ಆಗ್ಬೇಕು ಅಂತ. ಅದ್ ಬಂದು ವರ್ಷಕ್ಕೆ 12 ಕೋಟಿ ಆಗುತ್ತೆ. ಇದರಲ್ಲಿ ಮಾರ್ಕೆಟ್ ಪ್ಲೇಸ್ ಅಲ್ಲಿ ಎಷ್ಟು ಕಾಂಟ್ರಿಬ್ಯೂಷನ್ ಇದೆ? 60%. 60% ಓನ್ಲಿ ಮಾರ್ಕೆಟ್ ಪ್ಲೇಸ್. And can you just help me understand your unit economics for marketplace model, because that's bulk of your business. ಎಸ್. ಸೊ ಹೆಚ್ಚು ಕಮ್ಮಿ 33% ನಮ್ಮ ನೆಟ್ ಇರುತ್ತೆ ಮಾರ್ಕೆಟ್ ಪ್ಲೇಸ್ ಅಲ್ಲಿ. ಅಂಡ್ ಸ್ಪಾನ್ಸರ್ಶಿಪ್ ಅಲ್ಲಿ ನಾವು ಅಥ್ಲೀಟ್ಸ್ ಇಂದ 10% ಚಾರ್ಜ್ ಮಾಡ್ತೀವಿ. ಅಂಡ್ 10% ಬ್ರ್ಯಾಂಡ್ಸ್ ಗಳಿಂದ ಏಜೆನ್ಸಿ ಫೀಸ್ ನೀವು ತಗೋತೀವಿ. ಹೇಳ್ತಾ ಇರೋದು 33% ನೆಟ್ ಮಾರ್ಜಿನ್ ಇದೆ ಅಂತ ನಿಮ್ ನೆಟ್ ಬಿಸ್ನೆಸ್. ರೆವೆನ್ಯೂ ಮಾರ್ಕೆಟ್ ಪ್ಲೇಸ್ ಅಲ್ಲಿ. ಸೊ B2C ಅಲ್ಲಿ ನಾವು ತುಂಬಾ ಕಮ್ಮಿ ಪಾಸಿಟಿವ್ ಇರ್ತೀವಿ, ಯಾಕಂದ್ರೆ ಅಲ್ಲಿ ಒಂದು ಕಂಪೇಟಬಲ್ ರೇಟ್ಸ್ ನ ಕೊಡ್ಬೇಕಾಗುತ್ತೆ. ಎಸ್. ಮೆಜಾರಿಟಿ ನಾವು B2B ಮತ್ತೆ ಎಕ್ಸ್ಪೋರ್ಟ್ಸ್ ಇಂದ ಮಾಡ್ತೀವಿ. ಅದು 40 ರಿಂದ 50% ವರೆಗೂ ಇರುತ್ತೆ. ನನಗಿದ್ರಲ್ಲಿ ತುಂಬಾನೇ ಒಳ್ಳೇದು ಏನ್ ಕಾಣಿಸಿದ್ದು ಅಂದ್ರೆ ನೀವು ಅಥ್ಲೀಟ್ಸ್ ಗೆ ಆಕ್ಸೆಸ್ ಕೊಟ್ಟಿದ್ದೀರಾ. ಸೊ ಅದ್ರ ಬಗ್ಗೆ ಹೇಳಿ, ನೀವು ಅಥ್ಲೀಟ್ಸ್ ಗೆ ಹೇಗ್ ಸಪೋರ್ಟ್ ಮಾಡ್ತಿದ್ದೀರಾ ಅಂತ. Yeah. ಅದನ್ನ ಸ್ವಲ್ಪ ಡೀಟೇಲ್ ಆಗಿ ಹೇಳಿ. ಈ ಪೂರ್ತಿ ಒಂದು ಸಿಸ್ಟಮ್ ಏನಿದೆ ಇದು ಇನ್ಫ್ಲೂಯೆನ್ಸರ್ ಮಾರ್ಕೆಟ್ ತರ ವರ್ಕ್ ಮಾಡುತ್ತೆ. ಓಕೆ. ಸೊ ಅಥ್ಲೀಟ್ಸ್ ಗಳಿಗೆ ಬ್ರ್ಯಾಂಡ್, ನ್ಯಾನೋ, ಮೈಕ್ರೋ, ಮ್ಯಾಕ್ರೋ, ಮೆಗಾ, ಸೆಲೆಬ್ ಅಥ್ಲೀಟ್ಸ್ ಗಳೆಲ್ಲ ನೋಡ್ತೀವಿ. ಸೊ ಅವರಿಗೆ ಒಂದು ಡೀಲ್ ಏನ್ ಸಿಗುತ್ತೆ. ನ್ಯಾನೋ ಅಥ್ಲೀಟ್ ಗಳಿಗೆ ಮೇಜರ್ಲಿ ಅದು ಬಾಟರ್ ಡೀಲ್ ಸಿಗುತ್ತೆ. ಹಾ, ಮೈಕ್ರೋ product ಅಥ್ಲೀಟ್ like. ಗಳಿಗೆ ಮಾನಿಟರಿ ಪ್ಲಸ್ ಬಾಟರ್ ಡೀಲ್ ಸಿಗುತ್ತೆ. ಸ್ಟಾರ್ಟಿಂಗ್ ಫ್ರಮ್ 2000, 4000 ಪ್ಲಸ್ ದ ಪ್ರಾಡಕ್ಟ್ ಬೇಸ್ಡ್ ಆನ್ ದೇರ್ ಸೋಷಿಯಲ್ ಫ್ಯಾನ್ ಬೇಸ್ ಅಂಡ್ ರೀಚ್. ಅಂಡ್ ದೆನ್ ಮೆಗಾ, ಮ್ಯಾಕ್ರೋ ಬೇಸ್ಡ್ ಆನ್ ದೇರ್ ಸೋಷಿಯಲ್ ಫ್ಯಾನ್ ಬೇಸ್ ಅವ್ರಿಗೆ ಕಮರ್ಷಿಯಲ್ ಸಿಗುತ್ತೆ. ಇದು ತುಂಬಾ ನೆಗೋಷಿಯೇಟ್ ಆಗಿರುತ್ತೆ. ಇದನ್ನ ನಮ್ಮ ಟೀಮ್ ನೋಡ್ಕೊಳುತ್ತೆ. ಅಲ್ಲಿ ನಮ್ಮ BD ವರ್ಕ್ ಇನ್ವಾಲ್ವ್ ಆಗಿರುತ್ತೆ. ಇಟ್ಸ್ ನಾಟ್ ಫುಲ್ಲಿ ಆಟೋಮೇಟೆಡ್. ದಟ್ಸ್ ಫೇರ್. ಇಲ್ಲಿ ಇನ್ಫ್ಲೂಯೆನ್ಸರ್ ಮಾರ್ಕೆಟಿಂಗ್ ಅಲ್ಲಿ ನೀವು ಅಥ್ಲೀಟ್ಸ್ಗೆ ಜಾಗ ಕೊಡ್ತಾ ಇದ್ದೀರಲ್ವಾ, ಅಲ್ಲಿಂದ ಎಷ್ಟು ರೆವೆನ್ಯೂ ಸ್ಟ್ರೀಮ್ ಬರ್ತಾ ಇದೆ? ಸೊ ಲಾಸ್ಟ್ ಇಯರ್ ಅರೌಂಡ್ ಹೆಚ್ಚು ಕಮ್ಮಿ 1.2 CR ಸ್ಪಾನ್ಸರ್ಶಿಪ್ ಇಂದ ಬಂದಿತ್ತು. ನಿಮ್ಗೆ ಮಂತ್ಲಿ ಎಷ್ಟು ಕನ್ಸ್ಯೂಮರ್ ಬೇಸ್ ಇದೆ ಮತ್ತೆ ಎಷ್ಟು ಕನ್ಸ್ಯೂಮರ್ ಬೇಸ್ ರೆಕರಿಂಗ್ ಇದೆ? ಅಂದ್ರೆ ಲೆಟ್ಸ್ ಸೇ ಎವ್ರಿ 60 ಡೇಸ್, 90 ಡೇಸ್, ಅಥವಾ ಎಷ್ಟು ರಿಪೀಟ್ ರೇಟ್ ನಾವು ನೋಡ್ತೀವಿ ಅದ್ರಲ್ಲಿ ಎಷ್ಟಿದೆ? ಸೊ 2200 rupees ನಮ್ಮ ಆವರೇಜ್ ಆರ್ಡರ್ ರೇಟ್ ಇದೆ ಮಾರ್ಕೆಟ್ ಪ್ಲೇಸ್ ಅಲ್ಲಿ. ಅಂಡ್ ಕ್ಯಾಕ್ ಈಸ್ ಅರೌಂಡ್ 250 rupees. ರವಾಸ್ ನಮ್ಮ 10 ರಿಂದ 12 ರೂಪಾಯಿ ಮಧ್ಯದಲ್ಲಿರುತ್ತೆ. ATV ಆಫ್ ದ ಕಸ್ಟಮರ್ಸ್ ಆರ್ ರಿಯಲಿ ಹೈ. ಸೊ ಪ್ರತಿ ವರ್ಷ 2 to 3x ರೆವೆನ್ಯೂ ಗ್ರೋತ್ ಇದೆ ನಮ್ದು. ಅಂದ್ರೆ ಆರ್ ಯು ಲೂಸಿಂಗ್ ಮನಿ ಆಸ್ ಇಫ್ ಟುಡೇ? ಸರ್ ವಿ ಆರ್ ಬರ್ನಿಂಗ್ ಅರೌಂಡ್ 6 to 7 lakhs ಪರ್ ಮಂತ್. ಅಂದ್ರೆ 72 lakh ಪರ್ ಇಯರ್ ಲಾಸ್ ಇದೆ ಅಂತ ಅಲ್ವಾ? ಎಸ್ ಸರ್. ನಾವು ಲಾಸ್ಟ್ ಫಂಡಿಂಗ್ ರೌಂಡ್ ಮಾಡಿದ್ವಿ ಸೆಪ್ಟೆಂಬರ್ 2024 ಅಲ್ಲಿ. ಅಂಡ್ ಇದಕ್ ಮೊದಲು ಎಷ್ಟಿತ್ತು? ಸೊ ಅದು 60 lakhs rupees ಆಗಿತ್ತು. ಅದಕ್ಕೆ ಮೊದಲು ನಾವು ಏಪ್ರಿಲ್ 2022 ಅಲ್ಲಿ ಮಾಡಿದ್ವಿ. ಅದು 32 ಲಕ್ಷ ಆಗಿತ್ತು. ಇದೇ ವಿಷಯಕ್ಕೆ ಒಂದು ಮಾರ್ಕೆಟ್ ಡಿಮ್ಯಾಂಡ್ ನೋಡೋಣ. ಎಸ್. ಬನ್ನಿ ಹಾಗಾದ್ರೆ. ನಿಮ್ಮಲ್ಲಿ ಯಾರಾದರೂ ಅಥ್ಲೀಟ್ ಇದ್ದೀರಾ? ಸೂಪರ್. ಹಾಗಾದ್ರೆ ಈ ಪ್ರಾಡಕ್ಟ್ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಾಗಿದೆ, ಅದರ ಅಡ್ವಾಂಟೇಜು ಗೊತ್ತಾಗಿದೆ.
ನಿಮ್ಮ ವೋಟಿಂಗ್ ಮೀಟರ್ಸ್ನ ತಗೊಳ್ಳಿ. ಎಸ್ ಅಥವಾ ನೋ ಬಟನ್ ಒತ್ತೋದ್ರ ಮೂಲಕ ನಮಗೆ ತಿಳಿಸಿ ನಿಮಗೆ ಕಿಬಿ ಸ್ಪೋರ್ಟ್ಸ್ನ ಮಾರ್ಕೆಟ್ ಡಿಮ್ಯಾಂಡ್ ಎಷ್ಟಿದೆ ಅಂತ. ನಿಮ್ಮ ಸಮಯ ಶುರುವಾಗುತ್ತೆ ಈಗ. ವೆರಿ ಗುಡ್. ಆಲ್ಮೋಸ್ಟ್ 100%. ಥ್ಯಾಂಕ್ ಯು. 91% ಜನಕ್ಕೆ ಅನಿಸ್ತಾ ಇದೆ ಇದರ ಡಿಮ್ಯಾಂಡ್ ಇದೆ ಅಂತ. ನಿಮ್ಮ ಆಸ್ಕ್ನ ಕೇಳಿ. ಸೊ ವಿ ಆರ್ ಲುಕಿಂಗ್ ಟು ರೇಸ್ 2 CR ಅಟ್ 40 CR ವ್ಯಾಲ್ಯೂಯೇಷನ್. ಇದು ಇನ್ ಟೋಟಲ್ 12 ಕೋಟಿಯ ರೌಂಡ್ ಆಗಿದೆ ನಾವೇನ್ ರೇಸ್ ಮಾಡ್ತಾ ಇದೀವಿ ಇದು. ಅಂಡ್ ನಮಗೆ ಎಕ್ಸಿಸ್ಟಿಂಗ್ 4 CR ನ ಕಮಿಟ್ಮೆಂಟ್ಸ್ ಇದೆ. ಇಟ್ಸ್ ಅ ಸಾಫ್ಟ್ ಕಮಿಟ್ಮೆಂಟ್. ದೇರ್ ಇಸ್ ನೋ ಟರ್ಮ್ ಶೀಟ್ ದಟ್ ಇಸ್ ಸೈನ್. ಸಾಗರ್, ನನ್ನ ಹತ್ರ ಒಂದು ಕ್ವಶನ್ ಇದೆ. ನೀವು ವಾವ್, ಓ ಮೈ ಗಾಡ್, ಶೈಲಿ. ಸರಿ, ಹಾಗಾದ್ರೆ ಶೈಲಿ ಸರಿಯಾದ ಜಾಗದಲ್ಲಿ ಅವರ ಬಜರ್ನ ಒತ್ತಿದ್ದಾರೆ. ಐ ವುಡ್ ಲೈಕ್ ಟು ಸಜೆಸ್ಟ್ ನಾನು 25 lakhs ಇನ್ವೆಸ್ಟ್ ಮಾಡ್ತೀನಿ, ಬಟ್ ನಿಮ್ಮ 20 crore ವ್ಯಾಲ್ಯೂಯೇಷನ್ ಮೇಲೆ, ಓಕೆ. ನಾಟ್ ಅಟ್ 40 crore ವ್ಯಾಲ್ಯೂಯೇಷನ್. ನಾವ್ ಇದನ್ನ ಕನ್ವರ್ಟೇಬಲ್ ನೋಟ್ಸ್ ಅಲ್ಲಿ ಮಾಡಬಹುದಾ ಇನ್ಸ್ಟೆಡ್ ಆಫ್ ಸೆಟ್ಟಿಂಗ್ ಅಪ್ ವ್ಯಾಲ್ಯೂಯೇಷನ್? ನಿಮಗೆ ಗೊತ್ತಿದೆ ಅಲ್ವಾ ನೀವು ನನ್ನ ಜೊತೆ ಕನ್ವರ್ಟೇಬಲ್ ನೆಗೋಸಿಯೇಷನ್ ಮಾಡ್ತಿದ್ದೀರಾ ಅಂತ. ಎಕ್ಸ್ಪೆಕ್ಟೇಷನ್ ಏನಿರುತ್ತೆ ಕನ್ವರ್ಟೇಬಲ್ ಅಲ್ಲಿ? ಈಗಲೇ ನಾನು ನಿಮ್ ಜೊತೆ ಕನ್ವರ್ಟೇಬಲ್ ಮಾಡಿದ್ರೆ ಮುಂದೆ ಬರೋ ರೌಂಡ್ಗಳಲ್ಲಿ ನೀವು ನನಗೆ ಖಂಡಿತವಾಗಿ ಡಿಸ್ಕೌಂಟ್ ಕೊಡ್ತೀರಾ ಅಲ್ವಾ? ಸೊ ನಾನೇನ್ ಹೇಳ್ತೀನಿ ಅಂದ್ರೆ ಈಗಲೇ ನನ್ಗೆ ಡಿಸ್ಕೌಂಟ್ ಕೊಡಿ, ನಿಮ್ ಫ್ಯೂಚರ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳಿ. ನಾನ್ ಬಯಸ್ತಾ ಇರೋದು ನಾವು ಇದನ್ನ ಕನ್ವರ್ಟೇಬಲ್ ನೋಟ್ಸ್ ಅಲ್ಲೇ ಮಾಡೋಣ ಅಂತ. ಅಂದ್ರೆ ನೀವು ಹೇಳಿದ ಹಾಗೆ ಇವಾಗ ಒಂದು ಬೆಸ್ಟ್ ಡಿಸ್ಕೌಂಟ್ ನ ನಿಮಗೆ ಕೊಡಬೇಕು ಅಂತ ನೀವು ಹೇಳಿದ್ರಿ. 20% ಡಿಸ್ಕೌಂಟ್ ಅಲ್ಲಿ 20% ಡಿಸ್ಕೌಂಟ್ ಮೇಲೆ 25 lakhs ಇನ್ವೆಸ್ಟ್ಮೆಂಟ್ಗೆ ಇನ್ವೈಟ್ ಮಾಡ್ತಾ ಇದ್ದೀರಾ? ಎಸ್. ಹಾ, ಯಾ, ಐ ವಿಲ್ ಗೋ ವಿತ್ ಇಟ್. ಸರಿ, ಹಾಗಾದ್ರೆ ಹ್ಯಾಂಡ್ ಶೇಕ್ ಮಾಡ್ಬಿಡಿ. ಸ್ಮೈಲ್ ಮಾಡಿ ಖುಷಿಯಾಗಿ. ಥ್ಯಾಂಕ್ ಯು ಮ್ಯಾಮ್. ಇನ್ವೆಸ್ಟ್ಮೆಂಟ್ ಸಿಕ್ಕಿದೆ ಅಲ್ವಾ? ಸಾಗರ್, ನೀವು ಇಲ್ಲಿಂದ ತಗೊಂಡು ಹೋಗ್ತಾ ಇರೋದು 25 ಲಕ್ಷ ರೂಪಾಯಿ. ವೆರಿ ವೆರಿ ಕಂಗ್ರ್ಯಾಚುಲೇಷನ್ಸ್. Thank you, Pratik. ಮತ್ತೆ ನಾವು ಆಸೆ ಪಡೋದು ನೀವು ಇದೇ ರೀತಿ ಇಂಡಿಯಾನ ಆಡಿಸ್ತಾ ಇರಿ, ಮುಂದೆ ತಗೊಂಡು ಹೋಗ್ತಾ ಇರಿ. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಆಡಿಯನ್ಸ್ ಏನಿದ್ದಾರೆ ಪ್ರತಿ ಸತಿ ಇಲ್ಲಿ ಬರ್ತಾರೆ, ಬಹಳಷ್ಟು ಕ್ವಶನ್ಸ್ ನ ಮನಸ್ಸಲ್ಲಿ ಇಟ್ಕೊಂಡ್ ಬರ್ತಾರೆ. ಆಡಿಯನ್ಸ್ ಇಂದ ಯಾರು ಕ್ವಶನ್ ಕೇಳ್ತೀರಿ? ಪ್ರಿಯಾಂಕಾ ಮ್ಯಾಮ್, ನನ್ನ ಪ್ರಶ್ನೆ ನಿಮಗೆ. ಮ್ಯಾಮ್, ಇವತ್ತಿನ ಸಮಯದಲ್ಲಿ ಒಂದು ಯಂಗ್ ಆಂಟ್ರಪ್ರಿನ್ಯೂರ್ಗೆ ಯಾವ ಸ್ಕಿಲ್ಸು ತುಂಬಾ ಮುಖ್ಯವಾಗಿರುತ್ತೆ ಮತ್ತೆ ಯಾವ ಸ್ಕಿಲ್ಸು ನಾವು ಕಲಿಬಹುದು, ಇದನ್ನ ನಾನು ನಿಮ್ಮಿಂದ ತಿಳ್ಕೊಳಕ್ ಇಷ್ಟಪಡ್ತೀನಿ. ಒಂದೇನಂದ್ರೆ ಯಾವುದೇ ಯಂಗ್ ಆಂಟ್ರಪ್ರೆನರ್ಗೂನು ಅವ್ರು ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದಾರೋ ಅದಕ್ಕೆ ತುಂಬಾ ಕನ್ವಿಕ್ಷನ್ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಕನ್ವಿಕ್ಷನ್ ಇದ್ರೆ ಆಗ ನೀವು ಪ್ರಯತ್ನ ಪಡ್ತಾನೆ ಇರ್ತೀರಾ, ಮತ್ತೆ ನೀವು ಸ್ಟಿಕ್ ಆಗಿರ್ತೀರಾ ನೀವು ಫೇಲ್ಯೂರ್ ಆದ್ರೂ. ಮತ್ತೆ ಎರಡನೇ ವಿಚಾರ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಅಂದ್ರೆ ನೀವು ತುಂಬಾ ಬಿಸ್ನೆಸ್ ಅಲ್ಲಿ ನೋಡಿರ್ತೀರಾ, ಅಡ್ಯಾಪ್ಟಬಿಲಿಟಿ. ಕನ್ಸ್ಯೂಮರ್ ಲ್ಯಾಂಡ್ಸ್ಕೇಪ್ ಚೇಂಜ್ ಆಗ್ತಾ ಇರುತ್ತೆ, ನಿಮ್ಗೆ ಪೂರ್ತಿ ಡಿಜಿಟಲ್ ಲ್ಯಾಂಡ್ಸ್ಕೇಪ್ ಕೂಡ ಚೇಂಜ್ ಆಗ್ತಾ ಇರುತ್ತೆ. ನಾನ್ ನಿಮ್ಗೆ ನನ್ನ ಸ್ಲೀಪ್ ಕಂಪನಿ ಎಕ್ಸಾಂಪಲ್ ಕೊಡ್ತೀನಿ. ನಾವು 5.5 ವರ್ಷದ ಹಿಂದೆ ಶುರು ಮಾಡಿದಾಗ ನಾವು ಜಸ್ಟ್ ಆನ್ಲೈನ್ ಡಿಜಿಟಲ್ ಅಲ್ಲಿ ಶುರು ಮಾಡಿದ್ವಿ. ಅಂಡ್ ನಮ್ಮ ಪ್ರಾಡಕ್ಟ್ ಪ್ಲೇಸ್ ಇನ್ ಮಾಸ್ ಪ್ರೀಮಿಯಂ ಸ್ಪೇಸ್. ಅಂಡ್ first 2 years we were digital and we got very good traction. But the good thing with digital is you have to listen to your consumers. It has to be a two-way conversations ಆಗ್ಲೇಬೇಕು. So ನಾವು ಫೀಡ್ಬ್ಯಾಕ್ಸ್ ತಗೊಂಡಾಗ ಲಿಟ್ರಲಿ 2 ವರ್ಷ ಇದು ನಮ್ ಜರ್ನಿಯಲ್ಲೇ ಆಗಿತ್ತು. ನಾವು ತುಂಬಾ ಯಂಗ್ ಆಗಿದ್ವಿ ಅವಾಗ. ಯಾರಾದ್ರೂ ಹೇಳಿದ್ರೆ ಇದು ತುಂಬಾ ಡೇಂಜರಸ್ ಮೂವ್ ಅಂತ ನಾವು ಡಿಸೈಡ್ ಮಾಡಿದ್ವಿ. ನಾವು ನಮ್ಮ ಸ್ವಂತ ಎಕ್ಸ್ಪೀರಿಯನ್ಸ್ ಸೆಂಟರ್ಸ್ ನ ಓಪನ್ ಮಾಡೋಣ ಅಂತ. ನಾಟ್ ಫ್ರಾಂಚೈಸಿ ರೌಟ್, ಕಂಪನಿ ಓನ್ ರೌಟ್. ಯಾಕಂದ್ರೆ ನಮ್ಗೆ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಮತ್ತೆ ನಾವು 2.5 years ಅಲ್ಲಿ ಪಿವಟ್ ಮಾಡಿದ್ವಿ. ಮತ್ತೆ ನಾವು ಪ್ರತಿ ವರ್ಷ 60 to 70 ಸ್ಟೋರ್ಸ್ ನ ಲಾಸ್ಟ್ 3 years ಇಂದ ಓಪನ್ ಮಾಡ್ತಾ ಇದೀವಿ. ಮತ್ತೆ ಆ ಪಿವಟ್ ಆಗಿದ್ದು ಬಿಕಾಸ್ ವಿ ವರ್ ಲಿಸನಿಂಗ್ ಟು ಅವರ್ ಕನ್ಸ್ಯೂಮರ್ಸ್ and everything was centric around our consumers, because at the end of the day we are building a consumers brand, right? So I think that is really important. ಥ್ಯಾಂಕ್ ಯು ಮ್ಯಾಮ್. ಸೂಪರ್.